ಕುದೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2013 ಮತ್ತು 14ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಹಳೆಯ ವಿದ್ಯಾರ್ಥಿಗಳು ಸುಮಾರು 13 ವರ್ಷಗಳ ನಂತರ ನೆಲಮಂಗಲದ ಖಾಸಗಿ ರೆಸಾರ್ಟ್ನಲ್ಲಿ ಭಾನುವಾರ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಗಂಗಮ್ಮ ಮತ್ತು ಹಳೆಯ ವಿದ್ಯಾರ್ಥಿ ಬಳಗದವರು ಆಯೋಜನೆ ಮಾಡಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇತಿಹಾಸ ವಿಭಾಗದ ಉಪನ್ಯಾಸಕರಾದ ಪ್ರೊಫೆಸರ್ ಎಂ ವಿಜಯಕುಮಾರ್ ಅವರು, ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ಹನುಮಂತರಾಜುರವರು ಹಾಗೂ ಕನ್ನಡ ವಿಭಾಗದ ಉಪನ್ಯಾಸಕರಾದ ಚಲುವರಾಜು, ಕೃಷ್ಣಮೂರ್ತಿ, ಶಿವಾನಂದ್ ರವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ತಮಗೆ ವಿದ್ಯೆ ಕಲಿಸಿದ ಉಪನ್ಯಾಸಕರನ್ನು ಸನ್ಮಾನಿಸಿ ಗೌರವಿಸಿ ತಮ್ಮ ಕಾಲೇಜು ದಿನಗಳನ್ನು ನೆನಪು ಮಾಡಿಕೊಂಡರು. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದಿ ನಮ್ಮೆಲ್ಲರ ಕತೆ ಪುಟದಲ್ಲಿ ನಿನಗೊಂದೇ ಹೆಸರಿದೆ. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ನಲ್ಲಿ ಸ್ಕೋರ್ ಮಾಡಿದಂತೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ರಿವರ್ಸ್ ನಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಡೆ. ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದಿ ನಮ್ಮೆಲ್ಲರ ಕತೆ ಪುಟದಲ್ಲಿ ನಿನಗೊಂದೇ ಹೆಸರಿದೆ. ಫ್ರೆಂಡ್ಶಿಪ್ ಅಲ್ಲಿ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ, ಕಾಂಪ್ರೋ ಮಾಡಿ ಮತ್ತರಿದುಕೋ ಒಗ್ಗಟ್ಟಲ್ಲಿ ಬಲವಿದೆ. ಸೋಷಿಯಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು. ಕಾಲೇಜ್ ಲೈಫ್ ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು. ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ ದಮ್ ದಮ್. ಸುಮಾರು 13 ವರ್ಷಗಳ ನಂತರ ನಾವೆಲ್ಲ ಕುದೂರು ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಧ್ಯಾಪಕ ವರ್ಗದವ್ರನ್ನ ಒಂದು ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ನಮ್ಮ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿನಿಯರು ನಮ್ಮನ್ನು ಇವತ್ತು ರೇಟಿಗೆ ಕರ್ಕೊಂಬಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು. ನಾವೆಲ್ಲ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ನಮ್ಮ ಮನಸ್ಸಿಗೆ ಭಾಳ ಖುಷಿಯಾಯಿತು. ಯಾಕೆಂದರೆ ಸಾಮಾನ್ಯವಾಗಿ ಪದವಿ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿನಿಯರು ಈ ರೀತಿಯ ಕಾರ್ಯಕ್ರಮವನ್ನು ಸುಮಾರು 10-15 ವರ್ಷ ಆದ ನಂತರ ಯಾರೂ ಮಾಡೋದಿಲ್ಲ. ನಮಗೆ ಗೊತ್ತಿದ್ದಂಗೆ ಸುಮಾರು ನನಗೆ ಒಂದು 25 ವರ್ಷ ಟೀಚಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಇದು ಮೊದಲನೇ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಕುದೂರಿನ ಹಳೆಯ ವಿದ್ಯಾರ್ಥಿನಿಯರಿದ್ದಾರೆ, ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಮ್ಮ ಎಲ್ಲ ಅಧ್ಯಾಪಕ ವರ್ಗದವರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಏಕೆಂದರೆ ನಾವು ಕುದೂರು ಕಾಲೇಜಿನಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಪುಸ್ತಕದ ವಿಷಯವನ್ನು ಅಷ್ಟೇ ನಾವು ಹೇಳ್ತಾ ಇರಲಿಲ್ಲ. ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಮತ್ತು ಅವರ ಜೀವನ ಮೌಲ್ಯಗಳಿಗೆ ಸಂಬಂಧಪಟ್ಟಂಗೆ ಅನೇಕ ಅಂಶಗಳನ್ನು ನಾವು ಅವರಿಗೆ ಹೇಳ್ತಾ ಇದ್ದರಿಂದ ಅವುಗಳನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಉತ್ತಮ ಪ್ರಜೆಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದ ಗುರುಗಳಿಗೆ ನಮ್ಮಿಂದ ಏನಾದರೂ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ನಮ್ಮ ಸ್ನೇಹಿತರಿಗೆಲ್ಲ ತುಂಬ ಸಂತೋಷ ಆಗಿದೆ, ಖುಷಿಯಾಗಿದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಪ್ರಮುಖರಲ್ಲಿ ಒಬ್ಬರಾಗಿರ್ತಕ್ಕಂಥ ಎಸ್ಪೆಷಲಿ ನಮ್ಮ ಗಂಗಮ್ಮ, ನಮ್ಮ ಸಿಂಗರ್ ಗಂಗಮ್ಮನವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆ ಕಾಲೇಜಿನ ಒಡನಾಟ ನಮಗೆ ತುಂಬ ಚೆನ್ನಾಗಿತ್ತು.
2009 ನಂತರ 2017 ಇಸ್ವಿ ತನಕ ಆ ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಅಧ್ಯಾಪಕ ವರ್ಗದವರು ತನು ಮನ ಧನ ಎಲ್ಲವನ್ನು ನಾವು ಶ್ರಮಿಸಿದ್ದೀವಿ. ಆ ನಿಟ್ಟಿನಲ್ಲಿ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡು ವಿದ್ಯಾರ್ಥಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಮನಸ್ಸಿಗೆ ತುಂಬ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಈ ರೀತಿಯ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡಬೇಕು. ಯಾಕೆಂದರೆ ಗುರು ಶಿಷ್ಯರ ಸಂಬಂಧ ಕೇವಲ 4 ಗೋಡೆಗಳ ಮಧ್ಯೆಗೆ ಸೀಮಿತ ಆಗಬಾರ್ದು, ಅದು ಹೊರಗಡೆಗೆ ಬರಬೇಕು. ಆ ಹೊರಗಡೆಗೆ ಬಂದಾಗ ಗುರು ಮತ್ತು ಶಿಷ್ಯರ ಸಂಬಂಧ ಏನು ಅಂತಕ್ಕಂಥದ್ದು ಸಮಾಜಮುಖಿಯಾದಾಗ ಅದಕ್ಕೆ ಮೌಲ್ಯ ಸಿಗುತ್ತೆ ಅಂತಕ್ಕಂಥ ಅಂಶವನ್ನು ನಾವು ಇವತ್ತು ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ರು, ನಮ್ಮೆಲ್ರಿಗೂ ಮನ ತೃಪ್ತಿಯಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಅದರಲ್ಲೂ ಕುದೂರು ಕಾಲೇಜು ಬಗ್ಗೆ ಅಪಾರವಾದ ಗೌರವ ಅಂತಕ್ಕಂಥ ನಮಗಂತೂ ಇದೆ. ಕಾರಣ ಯಾಕಂದರೆ ನಾವು ಮಾಗಡಿ ತಾಲೂಕಿನಾದ್ರಿಂದ ತಾಲೂಕಿಗೆ ಭಾಳ ಹೆಮ್ಮೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಬದುಕನ್ನು ಕಟ್ಟಿಕೊಂಡು ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಸೇವೆಗೆ ಬಂದಾಗ 2009ರಿಂದ 2017ರವರೆಗೆ ಕುದೂರು ಕಾಲೇಜು ಸ್ಮರಿಸಲಾಗದಂಥದ್ದು. ಯಾಕಂದರೆ ಅಷ್ಟೇ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದರು. ಆ ಪ್ರತಿಭಾನ್ವಿತೆಯನ್ನು ಗುರುತಿಸಿ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ರೂಪಿಸಿದ್ವಿ. ಆ ಕಾಲಘಟ್ಟದಲ್ಲಿ ನಮ್ಮ ಕರೆಗೆ ಹೋಗುಟ್ಟಂಥ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾವಂತರೇ ಇದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಬದುಕನ್ನು ಕಟ್ಕೊಂಡಿದ್ದಾನೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನೊಂದು ವಿಶೇಷ ಅಂದರೆ ಆ ಒಂದು ಸಂದರ್ಭದಲ್ಲಿ ಕುದೂರಿನ ಪೋಷಕರು ಮತ್ತು ಅಲ್ಲಿನ ಶಾಸಕರಾದಂಥ ಜನಪ್ರಿಯ ಶಾಸಕ ಬಾಲಕೃಷ್ಣ ಅವರು, ನಾವು ಆಗ ಶಾಸಕರು ಅವರೇ ಇದ್ದರು. ನಮ್ಮೆಲ್ಲ ಪಠ್ಯೇತರ ಚಟುವಟಿಕೆಗಳಿಗೆ, ಅದರಲ್ಲೂ ವಿಶೇಷವಾಗಿ NSS ಕಾರ್ಯಕ್ರಮಕ್ಕೆ, ರಾಷ್ಟ್ರೀಯ ಸೇವಾ ಯೋಜನೆಗೆ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಯಲ್ಲಿ ಭಾಳ ತೊಡಗಿಸ್ಕೊಂಡಿದ್ರು. ಪರಮಪೂಜ್ಯರ ಆಶೀರ್ವಾದದಿಂದ 2 ಕಾರ್ಯಕ್ರಮಗಳಿಗೆ ಬಂದು, ಅದರಲ್ಲೂ ಮುನೇಶ್ವರ ಸ್ವಾಮಿ ಕಾಜಕಲ್ ಮುನೇಶ್ವರ ಸ್ವಾಮಿಯ ಜೀರ್ಣೋದ್ಧಾರವನ್ನು ಬಹುಶಃ ಬಂಡೆಮಠದ ಶ್ರೀಗಳ ನೇತೃತ್ವದಲ್ಲಿ ನಮ್ಮೆಲ್ಲ ಅಧ್ಯಾಪಕರೊಂದವರು ವಿದ್ಯಾರ್ಥಿಗಳ ದೆಸೆಯಿಂದ ಅದು ಜೀರ್ಣೋದ್ಧಾರಕ್ಕೆ ನಮ್ಮ ವಿದ್ಯಾರ್ಥಿಗಳೇ ಕಾಲಘಟ್ಟದಲ್ಲಿ ಅದರಂಗಿ ಪರಶುಮೂರ್ತಿಯವರ ಮಾರ್ಗದರ್ಶನದಲ್ಲಿ ಕಾಲಿಟ್ಟಿದ್ದು ಈಗೂ ಸಹ ಸ್ಮರಣೀಯವಾಗಿದೆ. ಬಹುಶಃ ಆದ್ದರಿಂದ ಉತ್ತಮ ಫಲಿತಾಂಶ, ಉತ್ತಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದರು. ಆ ವಿದ್ಯಾರ್ಥಿಗಳನ್ನು ಇನ್ನೂ ಸಹ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಆ ವಿದ್ಯಾರ್ಥಿಗಳ ಬದುಕು ಭಾಳ ಹಸನಾಗಲಿ ಅಂತ ಹಾರೈಸುತ್ತೆ. ಯಾಕೆಂದರೆ ವಿಶೇಷವಾಗಿ ಗುರು ಈ ಅಭಿನಂದನಾ ಸಮಾರಂಭವನ್ನು ಅಥವಾ ಕಿರು ಅಭಿನಂದನೆ ಇಟ್ಟಿದ್ದಾರೆ. ಅವರೆಲ್ಲರಿಗೂ ಭಗವಂತ ಉತ್ತಮವಾದಂತಹ ಕಾರುಣ್ಯವನ್ನು ಕಾಣಿಸಂತ ಕೇಳ್ಕೊಳ್ತೀವಿ. ಇದೊಂದು ಅವಿಸ್ಮರಣೀಯ ಒಂದು ಕಾರ್ಯಕ್ರಮ. ನಾನು ಕೆಲಸಕ್ಕೆ ಸೇರಿದಂಥ ಪ್ರಥಮವಾದಂಥ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುದೂರು. ಇಲ್ಲಿನ ವಿದ್ಯಾರ್ಥಿಗಳ ಒಂದು ಆಸಕ್ತಿ, ಅವರ ಪ್ರೀತಿ, ಇದು ಸದಾ ನನ್ನನ್ನು ಕಾಡ್ತಾ ಇದೆ. ಅವರನ್ನು ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಒಂದು ಆ ಸ್ನೇಹ ಸಮ್ಮಿಲನದ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನನ್ನ ವೈಯಕ್ತಿಕ ಕಾರ್ಯಕ್ರಮಗಳು ಇದ್ದರೂ ಕೂಡ ಅದನ್ನು ಮೊಟಕುಗೊಳಿಸಿ ನಾನು ಈ ಕಾರ್ಯಕ್ರಮಕ್ಕೆ ನನ್ನ ಕುಟುಂಬ ಸಮೇತವಾಗಿ ನಾನು ಭಾಗವಹಿಸುವುದರ ಮುಖಾಂತರ ಆ ಸಂತೋಷದ ಸಡಗರದಲ್ಲಿ ಪಾಲ್ಗೊಂಡಿದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಆ ಹಿರಿಯ ವಿದ್ಯಾರ್ಥಿಗಳಿಗೂ ಕೂಡ ಆ ಒಂದು ಕೃಪೆಯಿಂದ ಗುರು ಕೃಪೆ ಒದಗಿ ಅವರ ಭವಿಷ್ಯನೂ ಕೂಡ ಉತ್ತಮಗೊಳ್ಳಿ, ಭಗವಂತ ಅವ್ರಿಗೆ ಒಳ್ಳೆಯದಾಗಲಿ, ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ, ಇಂಥ ಉತ್ತಮವಾದಂಥ ಕಾರ್ಯಕ್ರಮಗಳು ಹೆಚ್ಚು ನಡೀಲಿ. ಇದಕ್ಕೆ ಎಲ್ಲ ಸಹಕಾರಗಳನ್ನು ಕೂಡ ನಾವು ಕೂಡ ಮಾಡೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟು ಆ ಹಳೆಯ ನೆನಪುಗಳನ್ನು ಮತ್ತೆ ನನಗೆ ನೆನಪಿಸಿದಂಥ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಬಯಸ್ತೀನಿ. ನಮಸ್ಕಾರಗಳು. ಸುಮಾರು 13 ವರ್ಷಗಳು ಕಳೆದಿದ್ದಾವೆ. ಹಾಗಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುದೂರು ಇವರು ಗುರುವಂದನಾ ಕಾರ್ಯಕ್ರಮ ಮತ್ತು ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಎಲ್ಲ ನಮ್ಮ ಅಧ್ಯಾಪಕರು ಮಾತಾಡಿದ್ದಾರೆ. ಆ ಒಂದು ಕಾಲಘಟ್ಟದಲ್ಲಿ ಮಾಗಡಿ ತಾಲೂಕು ಕುದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುವರ್ಣ ದಿನಗಳು ಅಂತೇಳಿ ಭಾಳಷ್ಟು ಕಾಂಬಿನೇಷನ್ಗಳು ಬಂದಂಥ ಕಾಲ ಅದು. ವಿದ್ಯಾರ್ಥಿಗಳು ಕೂಡ ಅಷ್ಟೇ ಬುದ್ಧಿವಂತರಾಗಿದ್ದರು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆ ಅಂತೇಳಿ ನಮಗೆಲ್ಲ ಅನ್ನಿಸ್ತದೆ. ಆ ಕಾಂಬಿನೇಷನಲ್ಲಿ ಓದಿದಂಥ ವಿದ್ಯಾರ್ಥಿಗಳು, ಆ ಸಾಲಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳು
ಸ್ನಾತಕೋತ್ತರ ಪದವಿಗಳಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ರು. ಆ ಬ್ಯಾಚಲ್ಲೇ ಕೂಡ 11 ಜನ ವಿದ್ಯಾರ್ಥಿಗಳು ಒಂದೇ ಸ್ನಾತಕೋತ್ತರ ಪದವಿಗೆ ಆಯ್ಕೆ ಆದಂಥದ್ದು ಕುದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಒಂದು ಹೆಮ್ಮೆ. ಹಾಗೆಯೇ ಎಲ್ಲ ಕಾಂಬಿನೇಷನ್ಗಳಲ್ಲೂ ಕೂಡ ಬಹುಶಃ ಆ ಒಂದು ವೈಭವ ಆ ಕಾಲಘಟ್ಟದಲ್ಲಿ ನಿಜಕ್ಕೂ ಕೂಡ ಅಷ್ಟು ಚೆನ್ನಾಗಿ ಆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತನ್ನ ವೈಭವದಿಂದ ಮೆರೀತು. ಒಳ್ಳೆಯ ಫಲಿತಾಂಶ ಕೂಡ ಬಂದಿತ್ತು. ಹಾಗಾಗಿ ಆ ವಿದ್ಯಾರ್ಥಿಗಳು ನಮ್ಮನ್ನು ಎಲ್ಲ ನೆನಪು ಮಾಡ್ಕೊಂಡು ಇವತ್ತು ಕರೆಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಗುರುವೇ ಏನು ಮಹಾ ಅಂತಕ್ಕಂಥ ಸಂದರ್ಭದಲ್ಲಿ ಗುರುಗಳೇ ನಮಗೆ ಮುಖ್ಯ ಅಂತೇಳಿ ಇವತ್ತು ನಮ್ಮನ್ನೆಲ್ಲ ಕರೆದು ಭಾಳ ಪ್ರೀತಿಯಿಂದ ಭಾಳ ಆತ್ಮೀಯತೆಯಿಂದ ಇವತ್ತು ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಸನ್ಮಾನ ಮಾಡ್ತಾರೆ ವೇದಿಕೆಗಳಲ್ಲಿ. ಆದರೆ ಆ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಸನ್ಮಾನ ಇದೆಯಲ್ಲ ಅದು ನಿಷ್ಕಲ್ಮಶವಾಗಿರ್ತಕ್ಕಂಥದ್ದು, ಪ್ರೀತಿಯಿಂದ ಮಾಡ್ತಕ್ಕಂಥದ್ದು, ಮನಸ್ಸಿನಿಂದ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ವಿದ್ಯಾರ್ಥಿಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ, ಪ್ರೀತಿ ನಿಜಕ್ಕೂ ಕೂಡ ನಾವು ಯಾವತ್ತೂ ಕೂಡ ಅದನ್ನು ಮರೆಯೋದಿಲ್ಲ. ನಮ್ಮೆಲ್ಲ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಬೇಕು, ಅವ್ರ ಬದುಕು ಉತ್ತಮವಾಗಿರಬೇಕು ಅಂಥೇಳಿ ನಾವೆಲ್ಲ ಅಧ್ಯಾಪಕರು ಕೂಡ ಅವ್ರಿಗೆ ಹರಸ್ತೀವಿ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಆ ಮೂಲಕ ನಾನು 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅತಿಥಿ ಶಿಕ್ಷಕನಾಗಿ ಅಲ್ಲಿ 2019ರಲ್ಲಿ ಪಾದಾರ್ಪಣೆಗೊಂಡೆ. ಸೊ ನಾನು ಅಲ್ಲಿ 2008ರಲ್ಲಿ ನಾನು ಅತಿಥಿ ಶಿಕ್ಷಕನಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ. ಸೊ ನಾನು ಅಲ್ಲಿ ನಾನು ವಿದ್ಯಾರ್ಥಿಯಾಗಿಯೇ ಉದ್ಯೋಗವನ್ನು ಬಯಸಿ ನನಗೆ ಆ ಒಂದು ಪ್ರಥಮ ದರ್ಜೆ ಕಾಲೇಜು ಬದುಕನ್ನು ಕೊಡ್ತು. ನಾನೀಗ ಮಾಗಡಿ ತಾಲೂಕಿನ ಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ಮೂಲ ಅಲ್ಲೇ ಕಲಿತೆ. ಆ ಶಾಲೆಯೇ ನನಗೆ ಬದುಕನ್ನು ಕಟ್ಟಿಕೊಡ್ತು ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಮ್ಮ ತಾಲೂಕು, ನನ್ನ ಶಾಲೆ, ವಿಶೇಷವಾಗಿ ಹೋಬಳಿ ಮಟ್ಟದಲ್ಲಿ ಒಂದು ಸರ್ಕಾರ ಒಂದು ಪ್ರಥಮ ದರ್ಜೆ ಕಾಲೇಜನ್ನು ಕೊಡ್ತು. ಆಮೇಲೆ ಆ ದಾನಿಗಳನ್ನು ಸಹ ನಾನು ಈಗ ಸ್ಮರಿಸ್ಬೇಕಾಗುತ್ತೆ. ನಾನು ಒಬ್ಬ ಆಡಳಿತವನ್ನು ನೋಡ್ಕೊಳ್ಳೋ ದೃಷ್ಟಿಯಲ್ಲಿ ನಾನು ಆ ನೀಲಮ್ಮ ಮತ್ತು ಸತ್ಯನ ನಾನು ಆತ್ಮಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸಾವಿರಾರು ರೂಪಾಯಿ ಬೆಳೆದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ದಾನವಾಗಿ ಕೊಟ್ಟಿದ್ದಾರೆ, ಅವ್ರನ್ನೂ ಸ್ಮರಿಸ್ತೀನಿ. ಹಾಗೆಯೇ ನನ್ನ ಗುರುಗಳಾದಂಥ ಕುಸುಮಾ ಮೇಡಮು ಸಹ ನನಗೆ ಉದ್ಯೋಗವನ್ನು ಭಾಳ ನಾನು ಸಣ್ಣದಾಗಿ ಕೃಶವಾದಂಥ ವ್ಯಕ್ತಿ ನಾನಲ್ಲಿ. ಸೊ ನನ್ನ ಪ್ರತಿಭೆಯನ್ನು ಗುರುತಿಸಿ ಒಂದು ಉದ್ಯೋಗವನ್ನು ಕೊಟ್ಟರು. ಆ ಗುರುಗಳನ್ನು ಸಹ ನಾನು ಅವ್ರಿಗೆ ಈ ಗುರು ಸಮ್ಮಿಲನದಲ್ಲಿ ಆ ಗುರುಗಳಿಗೂ ನನ್ನ ಪಾದಾರವಿಂದಗಳಲ್ಲಿ ನಾನು ಅವರಿಗೆ ಪಡಮಡುತ್ತಾ ದೇವರು ನನಗೂ ಸಹ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾನು ಆ ಬಡ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿದ್ದೀನಿ, ನಾನು ಬೆಳೆದಿದ್ದೀನಿ. ಹಾಗಾಗಿ ಆ ಮಕ್ಕಳು ಸಹ ನಾನು ವಿದ್ಯಾಭ್ಯಾಸವನ್ನು ಪೂರೈಸಲು ಬೆಂಗಳೂರಿಗೆ ಹೋದಂಥ ಸಮಯದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಬಂದರು. ಅಲ್ಲಿ JRF ಪಡ್ಕೊಂಡಿದ್ದಾರೆ, ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಸೊ ತುಂಬ ಹೆಮ್ಮೆ ಆಯಿತು. ಇಂಥ ಮಕ್ಕಳು, ಗ್ರಾಮೀಣ ಪ್ರತಿಭೆಯ ಮಕ್ಕಳು ಇಷ್ಟೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ, ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿ. ಹಾಗಾಗಿ ನನಗೂ ಬದುಕನ್ನು ಕೊಟ್ಟಿರೋದಕ್ಕೋಸ್ಕರ ನಾನು ಯಾವಾಗಲೂ ಸಹ ಆ ಶಾಲೆಗೆ, ಆ ಕಾಲೇಜಿಗೆ ಕೃತಜ್ಞನಾಗಿರ್ತೀನಿ. ಅದೇ ರೀತಿ ನಮ್ಮೆಲ್ಲ ಸಹ ಪ್ರಾಧ್ಯಾಪಕರು ವೃಂದದವರು ಸಹ ಅವಾಗ ಯಾವುದೇ ತಾರತಮ್ಯ ಇಲ್ಲದೆ ನಮಗೆ ಆರ್ಥಿಕ ಸಹಾಯವನ್ನು, ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಸೊ ನಾನು ಅವುಗಳನ್ನು, ಹಳೆಯ ನೆನಪನ್ನು ಸ್ಮರಿಸ್ಕೊಳ್ತಾ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಗುರುಗಳಾದ ವಿಜಯ್ ಸರು ಮತ್ತು ಹನುಮಂತರಾಜು ಸರು ಮತ್ತು ಶಿವಾನಂದ್ ಸರು ಮತ್ತು ನಮ್ಮ ಚೆಲುವರಾಜ್ ಸರು ಹಾಗೂ ಕೃಷ್ಣಮೂರ್ತಿ ಸರು ಹಾಗೂ ಶಿವಾನಂದ್ ಸರು ಇವರೆಲ್ಲರೂ ಸಹ ನಮ್ಮ ಒಂದು ಕಾಲೇಜಿನ ದಿನಗಳಲ್ಲಿ ಕೇವಲ ಒಂದು ಪುಸ್ತಕದಲ್ಲಿರೋ ವಿಷಯವನ್ನು ಬದನೆಕಾಯಿ ಆ ಥರ ಅದು ಓದಬೇಡಿ, ಜನರಲ್ ನಾಲೆಜ್ ಓದಿ, ಮತ್ತು ಜೀವನದ ಮೌಲ್ಯಗಳು ಹೆಂಗೆ ಕಟ್ಕೊಬೇಕು, ಮತ್ತು ಸಮಾಜದಲ್ಲಿ ಯಾವ ಥರ ಇರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಓದಬೇಕು, ಮತ್ತು ಯಾವ ರೀತಿ ಸಾಧನೆ ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲೂ ಸಹ ಎಲ್ಲ ರೀತಿಯೂ ಸಹ ಸ್ಫೂರ್ತಿ ನೀಡಿದ್ದಾರೆ ಮತ್ತು ಸಹಕಾರ ನೀಡಿದ್ದಾರೆ. NSS ಕ್ಯಾಂಪ್ ಇರ್ಬೋದು, ಮತ್ತು ನಮ್ಮ ವಿಜಯ್ ಸರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಏನೇ ಆದರೂ ಸಹ ಬೆನ್ನೆಲುಬಾಗಿ ನಿಂತ್ಕೊಂಡು ವಿದ್ಯಾರ್ಥಿಗಳ ಜೊತೆ ಇರ್ತಿದ್ರು. ಅದೇ ರೀತಿ ನಮ್ಮ ಚೆಲುವರಾಜ್ ಸರು ಮತ್ತು ಹನುಮಂತರಾಜು ಸರು NSS ಕ್ಯಾಂಪ್ಗಳಲ್ಲಿ ಅವ್ರದ್ದೇ ಆದಂತಹ ವೈಯಕ್ತಿಕವಾದಂತಹ ಹಣವನ್ನು ವೆಚ್ಚ ಮಾಡಿ, ಸರ್ಕಾರದ ಹಣ ಬಿಟ್ಟು ಅವ್ರದ್ದೇ ವೈಯಕ್ತಿಕ ಹಣನ ಖರ್ಚು ಮಾಡಿ ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಗೋಸ್ಕರ ಸೇವೆ ಸಲ್ಲಿಸ್ತಿದ್ರು. ನಮ್ಮ ಕೃಷ್ಣಮೂರ್ತಿ ಸರು ಅಷ್ಟೇ, ಏನು ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ರಿ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿ ಕೊಡ್ತಿದ್ರು. ನಮ್ಮ ಶಿವಾನಂದ್ ಸರು
ವ್ಯಾಕರಣಗಳ ಬಗ್ಗೆ ಇರ್ಬೋದು, ಮತ್ತು ಜೀವನದ ಮೌಲ್ಯಗಳ್ನ ಯಾವ ರೀತಿ ರೂಢಿಸ್ಕೊಬೇಕು, ಮತ್ತು ಸಮಾಜದಲ್ಲಿ ನಾವು ಯಾವ ರೀತಿ ಬೆಳಿಬೇಕು, ಮತ್ತು ನಾವು ಬೇರೆ ಬೇರೆ ವಿಷಯಗಳ್ನೆಲ್ಲ ಯಾವ ರೀತಿ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ರು. ಮತ್ತು ಈ ದಿನ ಅವರ ಅಮೂಲ್ಯವಾದಂಥ ಸಮಯವನ್ನು ನಮಗೋಸ್ಕರ ಅವರು ಕೊಟ್ಟು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ನಮ್ಮ ಗುರುಗಳಿಗೆ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. 2013-14ನೇ ಸಾಲಿನಲ್ಲಿ ನಾವು ಕುದೂರಿನಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಲ್ಲ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳು ನಾವೆಲ್ಲ. ಸೊ ಇವತ್ತಿನ ದಿನ ಆ ಕಾಲೇಜಿನಲ್ಲಿ ಓದಿ ನಾವು ಎಲ್ಲರೂ ಒಂದೊಂದು ರೀತಿಯಲ್ಲಿ ಜೀವನವನ್ನು ಕಟ್ಕೊಂಡಿದ್ದೀವಿ. ಮತ್ತು ನಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಮಾರ್ಗದರ್ಶಕರಾದಂತಹ ನಮ್ಮ ಗುರುಗಳನ್ನು ಒಂದು ದಿನ ಕರೆಸಿ ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತ ಅನಿಸಿದ್ದ ಪ್ರಯುಕ್ತ ನಾವೆಲ್ಲ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ಅನ್ನಿಸ್ತು. ಆದ್ದರಿಂದ ಈ ದಿನ ನಾವು ಏನು ಮಾಡ್ದೋ ಅಂತಂದರೆ ನಮ್ಮ ಗುರುಗಳಿಗೆಲ್ಲರಿಗೂ ಕೂಡ ಆಹ್ವಾನ ಕೊಟ್ಟು ಅವರು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಈ ಕಾರ್ಯಕ್ರಮಕ್ಕೋಸ್ಕರ ಕೊಟ್ಟು ಈ ದಿನ ಇಲ್ಲಿಗೆ ಬಂದು ಅವರ ಆಶೀರ್ವಾದವನ್ನು ಈ ದಿನ ನೀಡಿದ್ದಾರೆ. ಈ ಆಶೀರ್ವಾದ ನಮ್ಮ ಜೀವನಕ್ಕೆ ತುಂಬ ಅಮೂಲ್ಯವಾದದ್ದೆಂದು ನನ್ನ ಅಭಿಪ್ರಾಯ. ಅವ್ರು ಇವತ್ತು ಅಕ್ಷರ ಕಲಿಸಿದ್ದನ್ನು ಇದುವರೆಗೂ ಮುಂದಕ್ಕೆ ತಂದಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ನಾನು ಋಣಿಯಾಗಿರ್ತೀನಿ. ಅದಕ್ಕೋಸ್ಕರ ಅವ್ರಿಗೆ ನಮ್ಮ ಕಡೆಯಿಂದ ಇವತ್ತು ಈ ಸ್ಥಾನದಲ್ಲಿರೋ ನಾನು ನನ್ನ ಕಡೆಯಿಂದ ಏನಾದರೂ ಒಂದು ಕೃತಜ್ಞತೆನ ತಲುಪಿಸ್ಬೇಕು ಅನ್ನೋ ಒಂದು ಆಶಯದಿಂದ ಈ ಕಾರ್ಯಕ್ರಮನ ಮಾಡಬೇಕು ಅನ್ನೋ ಒಂದು ಭಾವನೆ ನನ್ನಲ್ಲಿ ಮೂಡ್ತು. ಅದು ಒಳ್ಳೆ ರೀತಿಯದೇ ಆಗಿದ್ದರಿಂದ ನಾನು ಯಾವುದಕ್ಕೂ ಹಿಂದೆ ಹೆಜ್ಜೆ ಹಾಕಿಲ್ಲ. ಅದು ಒಳ್ಳೇದು ಮಾಡೋದು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದು ಖಂಡಿತ ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ನನ್ನ ಜೊತೆ 1000 ಜನ ಇರಲಿ ಇಲ್ದಲೇ ಇರಲಿ, ನಾವು ಒಬ್ಬಳೇ ಇರಲಿ, ಅದು ಪ್ರಶ್ನೆ ಬೇಕಾಗಿರಲಿಲ್ಲ. ಆದರೆ ಆ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಡ್ಬೇಕು ಅನ್ನೋ ಉದ್ದೇಶ ಮಾತ್ರ ನನ್ನ ಮನಸ್ಸಲ್ಲಿತ್ತು. ಆ ಉದ್ದೇಶದಿಂದ ಅದು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ನೆಗೆಟಿವ್ ಥಿಂಕಿಂಗ್ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಅದಕ್ಕೋಸ್ಕರ ನನ್ನ ಜೊತೆ ಸಪೋರ್ಟಿವ್ ಆಗಿ ಇದ್ದೀವಿ, ನೀವು ಮಾಡು, ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳಿದ ನನ್ನ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಲ್ಲಿ ಅವರು ಬರೋಕ್ಕೆ ಇಷ್ಟ ಇದ್ದು ಕಾರಣಾಂತರಗಳಿಂದ ಅವರು ಬರೋಕ್ಕೆ ಆಗಲಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ. ಆದರೆ ಅವ್ರಿಗೆ ತುಂಬ ಆಸೆ ಇತ್ತು, ನನ್ನ ವಿದ್ಯಾರ್ಥಿಗಳನ್ನ ನೋಡಬೇಕು, ನನ್ನ ವಿದ್ಯಾರ್ಥಿಗಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನು ನೋಡಬೇಕು ಅಂತ ಅವರು ತುಂಬ ಆಸೆ ಇತ್ತು. ಹಾಗಾಗಿ ಅವರು ಆಂಗ್ಲ ಭಾಷೆಯ ಶಿಕ್ಷಕರಾದ ಜಯಪ್ಪ ಸರ್ ಅವರು ಅನುಪಸ್ಥಿತಿಯಲ್ಲಿದ್ದಾರೆ. ಅವ್ರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಕಾರ್ಯಕ್ರಮ ಅಂತಿಮ ಘಟ್ಟವನ್ನು ತಲುಪಿದ್ದೀವಿ. ಈ ಕಾರ್ಯಕ್ರಮದ ಎಲ್ಲ ಭಾಗವಹಿಸಿದ ಎಲ್ಲ ನನ್ನ ಗುರು ಹಿರಿಯರಿಗೂ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.